ಬದಿನ ಮತ್ತೆ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಅರ್ಧ ಚಮಚದಷ್ಟು ಕೆಂಪು ಮೆಣಸಿನ ಪುಡಿ, 1/4 ಚಮಚದಷ್ಟು ಅರಿಶಿನ ಹಾಕೋಣ, ಒಂದು 1/4 ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ, ಧನಿಯಾ ಪುಡಿ. ಇವಾಗ ಇದಕ್ಕೆ ಗರಂ ಮಸಾಲ ಹಾಕೋಣ, ಒಂದು 1/4 ಚಮಚದಷ್ಟು. ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ 1 ಟೀ ಸ್ಪೂನ್ ಹಾಕ್ಬೋದು. ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ. ಹೀಗೆ ನೀವು ಫ್ರೈ ಮಾಡಿದ ಕೂಡಲೇ ಇದು ಮೊಟ್ಟೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅದು ತಿರುಳು ಬಿಟ್ಕೊಡಲ್ಲ. ಈ ಥರ ಗಟ್ಟಿಯಾಗಿ ನೋಡಿ, ನೀವು ಈಸಿಯಾಗಿ ಇದನ್ನು ಈ ಥರ ಮಗುಚಿ ಫ್ರೈ ಮಾಡ್ಬೋದು. ಇವಾಗ ಒಂದು 2 ನಿಮಿಷ ಇದೇ ಥರ